ಆರೋಪಿಯ ರಕ್ಷಣೆಗೆ ಇಳಿದಿದೆ ಡಿಕೆ ಶಿವಕುಮಾರ್ ಸರ್ಕಾರ ಅನ್ನುವಂತ ಮಾತು ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಸಿಬಿಐ ನಾಗೇಂದ್ರ ಅವರಿಗೆ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ಇದು ಒಂದು ದೊಡ್ಡ ಆಘಾತ, ಬರಸಿಡಿಲು ಅಂತಲೇನೆ ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಇಷ್ಟೆಲ್ಲ ಇದ್ದಾಗ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಬೇಕಾದ ಹಠ ಏಕೆ ಸರ್ಕಾರಕ್ಕೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾಗೇಂದ್ರ ಕಳಂಕಿತ ಸಚಿವ, ವಾಲ್ಮೀಕಿ ನಿಗಮದ ಹಣದ ಲೂಟಿ, ಸಿಬಿಐ ಮತ್ತು ಇಡಿ ಈ ಹಿಂದೆ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲೇ ನಾಗೇಂದ್ರ ಅವರು ನೇರವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾಗೇಂದ್ರ ಅವರ ಸಂಬಂಧಿಕರಿಗೆ, ನಾಗೇಂದ್ರರಿಗೆ ಮತ್ತು ಆಪ್ತ ನಾಗರಾಜು ಈ ಎಲ್ಲ ಅಕೌಂಟಿಗೆ ಹಣ ಹೋಗಿದೆ. 89.63 ಕೋಟಿ ಮೊದಲು 800 ಬೇನಾಮಿ ಅಕೌಂಟಿಗೆ ಆಂಧ್ರಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಬಳ್ಳಾರಿಗೆ ಯಾವ್ಯಾವ ಕ್ಷೇತ್ರಕ್ಕೆ ಎಲೆಕ್ಷನ್ ಸಂದರ್ಭದಲ್ಲಿ ಎಷ್ಟೆಷ್ಟು ವಿನಿಯೋಗ ಆಗಿದೆ ಅನ್ನೋದನ್ನು ಕೂಡ ಸಿಬಿಐ ಮತ್ತು ಇಡಿ ತನ್ನ ಚಾರ್ಜ್ ಶೀಟ್ ಅಲ್ಲಿ ಈ ಹಿಂದೆಯೇ ನಮೂದಿಸಿತ್ತು. ಇದನ್ನೇ ಇಟ್ಟುಕೊಂಡು ವಿಚಾರಣೆ ಹಂತದಲ್ಲಿದೆ. ಆರೋಪಿ ಸ್ಥಾನದಲ್ಲಿದ್ದಾರೆ. ಹಿಂದೆ ಸಿದ್ದಲಿಂಗೇಗೌಡರಂತವರೇ ವಾಲ್ಮೀಕಿ ಹಗರಣದ ಸಂದರ್ಭದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಹೈಕಮಾಂಡು ಸಿದ್ದರಾಮಯ್ಯನವರ ಸರ್ಕಾರ ಪಡ್ಕೊಂಡಾಗ ಅವರು ಮೇಲ್ನೋಟಕ್ಕೆ ಅಪರಾಧಿ ಅಂತ ಅನ್ನಿಸ್ತಾ ಇರೋದ್ರಿಂದಲೇ ಪಕ್ಷ ಅವರಿಂದ ರಾಜೀನಾಮೆಯನ್ನ ತೆಗೆದುಕೊಂಡಿದೆ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಪ್ರಥಮ ಅಧಿವೇಶನದಲ್ಲೇ ಈವರೆಗೆ ಕೆಲವು ಗಂಟೆಗಳ ಕಾಲವೂ ಕೂಡ ಅಧಿವೇಶನ ಸುಸೂತ್ರವಾಗಿ ನಡೆದಿಲ್ಲ. ಕಾರಣ ಏನು ಅಂತಂದ್ರೆ ನಾಗೇಂದ್ರರ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿಯ ಹೋರಾಟ. ಕಪ್ಪು ಬಟ್ಟೆಯ ಹೋರಾಟ ಆಯಿತು, ಈಗ ಕಪ್ಪು ಟಿ ಶರ್ಟಿನ ಹೋರಾಟವೂ ಆಗಿದೆ. ಈಗ ಚಿತ್ರದುರ್ಗದಿಂದ ಬದಲು ಜಗಳೂರಿನಿಂದ ಆರಂಭ ಆಗತ್ತೆ. ಹೈಕಮಾಂಡಿನ ಹಸಿರು ನಿಶಾನೆ ಸಿಕ್ಕಿದೆ. ಬಳ್ಳಾರಿಗೆ ಪಾದಯಾತ್ರೆ ಈಗ ಬಿಜೆಪಿದು ನಿಕ್ಕಿಯಾಗಿದೆ. ಇಷ್ಟಾಗಿಯೂ ಕೂಡ ನಾಗೇಂದ್ರ ಅವರ ಪರವಾಗಿಯೇ ಡಿಕೆ ಶಿವಕುಮಾರ್ ಅವರ ಸರ್ಕಾರ ನಿಂತಿದೆ. ಟಿ.ಬಿ. ಜಯಚಂದ್ರ ಇತ್ಯಾದಿ ಕಾಂಗ್ರೆಸ್ಸಿನವರೇ ಎಷ್ಟೆಲ್ಲ ಸಮರ್ಥ ಶಾಸಕರು ಸಚಿವ ಸ್ಥಾನಕ್ಕಾಗಿ ಕಾದು ಕುಳಿತಿರುವಾಗ ಕಳಂಕಿತ ಆರೋಪಿ ನಿಗಮದ 187 ಕೋಟಿಗೂ ಹೆಚ್ಚು ಮೌಲ್ಯದ ಹಗರಣ ಈ ಎಲ್ಲ ಇರುವಾಗ ನಾಗೇಂದ್ರ ಅವರನ್ನ ಯಾಕೆ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕಾಗಿತ್ತು? ಇದು ಕಾಂಗ್ರೆಸ್ಸಿನಿಂದ ಆದಂತ ಒಂದು ದೊಡ್ಡ ತಪ್ಪು ಅನ್ನೋದನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರೇ. ಆದರೂ ಕೂಡ ಡಿಕೆ ಶಿವಕುಮಾರ್ ಸರ್ಕಾರ ಅಥವಾ ಹೈಕಮಾಂಡು ನಾಗೇಂದ್ರ ಅವರ ಪರವಾಗಿ ನಿಂತಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಸದನ ಸಂಪೂರ್ಣವಾಗಿ ನಾಗೇಂದ್ರ ಅವರ ಕಾರಣಕ್ಕಾಗಿ ಹಾಳಾಗ್ತಾ ಇದೆ. ಇದರ ಮಧ್ಯೆ ನಾವು ಚರ್ಚೆಗೆ ರೆಡಿ ಇದ್ದೇವೆ, ಬಿಜೆಪಿ ಚರ್ಚೆಗೆ ಬರಲಿ, ಹಾಗೆ ಹೀಗೆ ಅಂತೇಳಿ ಬೊಗಳೆ ಬಿಟ್ಟಂತ ಪ್ರೆಸ್ ಮೀಟ್ ಅನ್ನು ಕೂಡ ನಾವು ಗಮನಿಸಿದ್ದೇವೆ. ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೇವೆ. ಆದರೂ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಬದಲಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಜವಾಬ್ದಾರಿಯನ್ನ ವಹಿಸುವ ಮೂಲಕ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಸರ್ಕಾರ ಭಾವಿಸಿದ್ರೂ ಕೂಡ ಆರೋಪಿಯ ರಕ್ಷಣೆಗೆ ಇಳಿದಿದೆ ಡಿಕೆ ಶಿವಕುಮಾರ್ ಸರ್ಕಾರ ಅನ್ನುವಂತ ಮಾತು ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ಹೊಸ ಪ್ರತಿಭಟನೆಗೆ ಅಸ್ತ್ರವನ್ನು ಕೂಡ ಡಿಕೆ ಶಿವಕುಮಾರ್ ಸರ್ಕಾರ ಕೊಟ್ಟಿದೆ. ಇನ್ನು ಬಿಜೆಪಿಯ ಪ್ರತಿಭಟನೆ ಈ ಮಟ್ಟಕ್ಕೆ ಖಂಡಿತ ಹೋಗ್ತಿರ್ಲಿಲ್ಲ. ಇಡೀ ಬಿಜೆಪಿಯ ಒಂದು ಪಕ್ಷದ ಜವಾಬ್ದಾರಿಯ ರೀಶಫಲ್ ಆಗಿದೆ. ರಾಜ್ಯ ಮಟ್ಟದಲ್ಲೂ ಕೂಡ ಕೆಲವು ತಲೆದಂಡ ಆಗ್ಲಿಕ್ಕಿದೆ. ನಾಗೇಂದ್ರ ಅವರ ಪ್ರಕರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೋಗಿ, ಇಲ್ಲದೇ ಇದ್ರೆ ನಿಮ್ಮ ರಾಜೀನಾಮೆನ ನಾವು ಕೇಳಬೇಕಾಗತ್ತೆ ಅನ್ನುವಂತ ಒಂದು ಜಬರ್ದಸ್ತಿನ ತಾಕೀತು ಆರ್ಡರ್ ದೆಹಲಿಯಿಂದ ಬಂದ ಕಾರಣದಿಂದ ಬಹುಶಃ ಎಲ್ಲಾ ಬಿಜೆಪಿಗರು ಈಗ ಸೆಟದ್ ನಿಂತು ಒಳ ಒಪ್ಪಂದ, ಕೈ ಒಪ್ಪಂದ, ಕಿಸೆ ಒಪ್ಪಂದ ಎಲ್ಲ ಮಾಡಿಕೊಂಡು ಆರಾಮಾಗಿದ್ದಂಥವರು ಕೂಡ ಈಗ ಡಿ ಕೆ ಶಿವಕುಮಾರ್ ಎದುರು ಬಿದ್ದಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ.
ಬಹಳ ಕಾವೇರಿದ ಪ್ರತಿಭಟನೆ ನಡೀತಾ ಇದೆ. ಈ ಮಧ್ಯೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವವರ ಕರ್ನಾಟಕದ ಬಿಜೆಪಿಗರ ಸೌಭಾಗ್ಯವೋ ಅನ್ನುವ ಹಾಗೆ ಸಿಬಿಐ ನಾಗೇಂದ್ರ ಅವರಿಗೆ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ಕಾನೂನಾತ್ಮಕವಾದಂಥ ಒಂದು ಶಾಕ್ ಇದು. ಈಗಾಗಲೇ ನಾಗೇಂದ್ರನ ಕೇಂದ್ರೀಕೃತ ವಾಲ್ಮೀಕಿ ಹಗರಣದ ಈ ಹಣ ಲೂಟಿ ಪ್ರಕರಣಕ್ಕೆ ಹೊಸ ಸಾಕ್ಷಿಗಳು ಸಿಕ್ಕಿದವೆ. ನಮಗೆ ಮರು ವಿಚಾರಣೆಯನ್ನ ಮಾಡಬೇಕಾಗಿದೆ. ಆದ್ರಿಂದ ನಾವು ಎಲ್ಲಾ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತಂದಿದ್ದೇವೆ. ನಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಮಾಡಿದೆ. ಹೈಕೋರ್ಟಿಗೆ ಹೊಸ ಸಾಕ್ಷಿ ಮತ್ತು ವಿಚಾರಣೆಯ ತ್ವರಿತತೆ, ವಿಚಾರಣೆಯ ಅಗತ್ಯತೆ ಇವೆಲ್ಲವನ್ನ ಸಾಕ್ಷಿ ಸಮೇತ ಇಟ್ಟು ಹೈಕೋರ್ಟ್ಗೆ ಕೂಡ ಸಿಬಿಐ ಹೋಗಿದೆ. ಹಾಗಾಗಿ ಈಗ ಕಾಂಗ್ರೆಸ್ಸಿನ ಸರ್ಕಾರಕ್ಕೂ ನಾಗೇಂದ್ರನಿಗೂ ಇದು ಒಂದು ದೊಡ್ಡ ಆಘಾತ, ಬರಸಿಡಿಲು ಅಂತಲೇ ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಸಹಜವಾಗಿ ಬಿಜೆಪಿಯ ಪಾದಯಾತ್ರೆ ಮಾಡ್ಕೊಂಡು ಹೋಗಲಿ, ಕಪ್ಪು ಬಟ್ಟೆ ಹಾಕಲಿ, ಸದನದ ಮೇಲೆ ಮತ್ತು ಕೆಳಗೆ ಎರಡೂ ಕಡೆ ಅವರು ಏನೇ ಘೋಷಣೆ ಕೂಗ್ಕೊಂಡು ಪ್ರತಿಭಟನೆ ಮಾಡಲಿ, ತೀರಾ ಅಪರೂಪ ಅನ್ನುವ ಹಾಗೆ ಸಭಾಧ್ಯಕ್ಷರೇ ನೀವು ಪ್ರತಿಭಟನೆ ಮಾಡೋದಿದ್ರೆ ಕೂತ ಸ್ಥಳದಿಂದ ಮಾಡ್ಲಿಕ್ಕಾಗುದಿಲ್ಲ, ಬಾವಿಗಿಳಿರಿ. ಅವಾಗ ಸುನಿಲ್ ಕುಮಾರ್ ಮೊನ್ನೆ ಹೇಳಿದ್ದು ಬಹಳ ದೊಡ್ಡ ಸುದ್ದಿ ಆಯ್ತು. ಪ್ರತಿಭಟನೆಯನ್ನ ಮಾಡಿ ಅಂತ ಹೇಳಿದ ಮೊದಲ ಸ್ಪೀಕರ್ ತಾವು ಅಂತ. ಸೊ ಈ ಎಲ್ಲ ವಿದ್ಯಮಾನಗಳ ಮಧ್ಯೆ ಈಗ ಸಿಬಿಐ ಸ್ಫೋಟಕ ಸಾಕ್ಷಿಯೊಟ್ಟಿಗೆ ನಾಗೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಪರ್ಯಾಯವಾಗಿ ಹೈಕಮಾಂಡಿಗೂ ಭರ್ಜರಿ ಶಾಕ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಇದರ ಪರಿಣಾಮ ಏನಾಗಬಹುದು? ನಾಗೇಂದ್ರ ರಾಜೀನಾಮೆಯನ್ನ ಕೇಳ್ತಾ ಇರುವಂತ ಬಿಜೆಪಿಗರ ಒತ್ತಡಕ್ಕೆ ಮಣಿಯದೇ ಇದ್ರೂ ಕೂಡ ಸಿಬಿಐ ಬಳಸ್ತಾ ಇರುವಂತ ಈ ಬ್ರಹ್ಮಾಸ್ತ್ರಕ್ಕೆ ನಾಗೇಂದ್ರನ ತಲೆ ಉರುಳುತ್ತಾ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ಮರ್ಮಾಘಾತ, ಭಾರಿ ಹಿನ್ನಡೆ, ಮುಜುಗರ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಹಾಗೇನೆ ನಾಗೇಂದ್ರನ ಪ್ರಕರಣ, ಡಿ ಕೆ ಶಿವಕುಮಾರ್ ಅವರ ನಡೆ, ಹೆಚ್ಚುವರಿ ಅವರಿಗೆ ಜವಾಬ್ದಾರಿಯನ್ನ ವಹಿಸಿದ್ದು, ಕಳಂಕಿತನನ್ನ ಸಂಪುಟದಿಂದ ಹೊರಗಟ್ಟಿ ಅನ್ನುವಂತ ಪ್ರತಿಭಟನೆ ಮುಗಿಲು ಮುಟ್ಟಿದ್ರು ಕೂಡ ಅದರ ಬಗ್ಗೆ ಡೋಂಟ್ ಕೇರ್ ಅಂತ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ಕೊಡುವ ಮೂಲಕ ಬಿಜೆಪಿಯವರ ಮುಖಕ್ಕೆ ನಾನು ಆಘಾತ ಮಾಡಿದ್ದೇನೆ, ಗುದ್ದಿದ್ದೇನೆ ಅನ್ನುವ ಒಂದು ಸಂಭ್ರಮದಲ್ಲಿದ್ದಂತ ಡಿ ಕೆ ಶಿವಕುಮಾರ್ ಅವರಿಗೆ ಸಿಬಿಐನ ಈ ನಡೆ ತೀವ್ರ ಆಘಾತವನ್ನ ತಂದಿದೆ. ಸಿಬಿಐ ಏನ್ ಹೇಳಿದೆ? ನಾಗೇಂದ್ರನ ಪ್ರಕರಣಕ್ಕೆ ಸಂಬಂಧಿಸಿ ನಮಗೆ ಹೊಸ ಸಾಕ್ಷಿಗಳು ಸಿಕ್ಕಿದವೆ. ಹಾಗಾಗಿ ಈಗಾಗಲೇ ನಾವು ಚಾರ್ಜ್ ಶೀಟ್ ಸಲ್ಲಿಸಿದ್ದೇವೆ, ಆದರೆ ಮತ್ತೊಂದು ಚಾರ್ಜ್ ಶೀಟ್ ಅನ್ನು ನಾವು ಸಲ್ಲಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಹೆಚ್ಚಿನ ಒಂದು ತನಿಖೆಯ ಅಗತ್ಯ ಈಗ ಮತ್ತೆ ಕಂಡು ಬಂದಿದೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷ್ಯಗಳ ವಿವರಗಳನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಅಂತ ಹೇಳಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದರ ಜೊತೆಗೇನೆ ಹೈಕೋರ್ಟ್ಗೆ ಕೂಡ ಮತ್ತೆ ಮನವಿಯನ್ನು, ಕೇಸನ್ನು ಹಾಕೊಂಡಿದೆ. ಇದು ಏನಾಗಬಹುದು? ರಾಜ್ಯಪಾಲರ ನಡೆ ನಿಗೂಢವಾಗಿ ಏನು ಉಳಿದಿಲ್ಲ. ಈಗಾಗಲೇ ಸಿಬಿಐ, ಇಡಿ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಅನ್ನ ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದೆ. ಮತ್ತೆ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಅಧಿಕಾರಿ ಆತ್ಮಹತ್ಯೆ ಆಯಿತೋ ಆ ಆತ್ಮಹತ್ಯೆಯ ನಂತರ, ಚಂದ್ರಶೇಖರ್ ಆತ್ಮಹತ್ಯೆಯ ನಂತರವೇ ಈ ಒಂದು ಪ್ರಕರಣಕ್ಕೆ ಒಂದು ನಿರ್ದಿಷ್ಟವಾದಂತ ಚೌಕಟ್ಟು ಮತ್ತು ಈ ಹಗರಣಕ್ಕೆ ತನಿಖೆಯ ಸ್ವರೂಪ ಇತ್ಯಾದಿ ಲಭ್ಯವಾದದ್ದು ನಿಮಗದು ನೆನಪಿದೆ. ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ಡೆತ್ ನೋಟ್ ಅಲ್ಲಿ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟಿನ ಬಗ್ಗೆ ಸ್ಪಷ್ಟವಾದಂತ ಉಲ್ಲೇಖ ಇದೆ. ಇವತ್ತು ನಾಗೇಂದ್ರ ನನಗೆ ಗೊತ್ತೇ ಇಲ್ಲ, ಇದು ಅಧಿಕಾರಿಗಳ ಲೆವೆಲ್ ನಡೆದದ್ದು, ನನ್ನ ಅಕೌಂಟಿಗೆ ₹1 ಬಂದಿಲ್ಲ, ಆದರೆ ಇವರ ಅಕೌಂಟಿಗೆ, ಇವರ ಸಂಬಂಧಿಕರ ಅಕೌಂಟಿಗೆ, ಇವರ ಆಪ್ತ ನಾಗರಾಜನ ಅಕೌಂಟಿಗೆ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ನಾವು ಇಡಿಯ ದಾಖಲೆ, ಸಿಬಿಐ ಚಾರ್ಜ್ ಶೀಟು ಇದನ್ನೆಲ್ಲ ಉಲ್ಲೇಖಿಸಿ ನಾವು ಅದನ್ನ ತಮ್ಮ ಮುಂದೆ ಇಟ್ಟಿದ್ದೆವು. ನೀವು ಅದನ್ನು ಗಮನಿಸಬಹುದು.
ಈಗಾಗಲೇ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದೆ ಇಡಿ ಮತ್ತು ಸಿಬಿಐ. ಹಣ 89.63 ಕೋಟಿ ಅದು ಪ್ರಥಮವಾಗಿ ಹೇಗೆ ಎಲ್ಲಿಗೆ ವರ್ಗಾವಣೆ ಆಯಿತು, ಅಲ್ಲಿಂದ ಮರು ವರ್ಗಾವಣೆ ಯಾರಿಗಾಯಿತು, ಬಳ್ಳಾರಿಯ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ವಿನಿಯೋಗಿಸಲಾಗಿದೆ, ಈ ಎಲ್ಲ ವಿವರಗಳು ಹಳೆ ಚಾರ್ಜ್ ಶೀಟ್ ಅಲ್ಲಿ ಇದೆ. ಮತ್ತೆ ನಾವು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿಕ್ಕೆ ರೆಡಿ ಇದ್ದೇವೆ. ಈಗ ನಮಗೆ ಸಿಕ್ಕಿರುವಂತ ಪ್ರಮುಖ ಸಾಕ್ಷ್ಯಗಳು ನಾಗೇಂದ್ರ ಅವರನ್ನೇ ಪ್ರಮುಖ ಆರೋಪಿಯಾಗಿ ಗುರುತಿಸ್ತಾ ಇವೆ ಮತ್ತು ನಾಗೇಂದ್ರ ಅವರನ್ನ ನಾವು ಪ್ರತ್ಯೇಕವಾಗಿ ವಿಶೇಷವಾದ ವಿಚಾರಣೆಗೆ ಒಳಪಡಿಸಬೇಕಾದಂತ ಜರೂರತ್ತಿದೆ. ಅದಕ್ಕಾಗೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ. ಬಹುಶಃ ಒಂದು ಇಡೀದಾದ ವಿದ್ಯಮಾನವನ್ನ ಪರಾಂಬರಿಸಿದರೆ ರಾಜ್ಯಪಾಲರು ಈ ಎಲ್ಲ ಹಿನ್ನೆಲೆಯಲ್ಲಿ ಹೊಸ ಸಾಕ್ಷ್ಯಗಳು ಸಿಕ್ಕಿದವೆ. ಹಳೆಯ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರನೇ ಪ್ರಮುಖ ಆರೋಪಿ ಅನ್ನೋದು ದಾಖಲಾಗಿದೆ. ನಾಗೇಂದ್ರ ಅವರ ಸಂಬಂಧಿಕರಿಗೆ, ನಾಗೇಂದ್ರರಿಗೆ, ಅವರ ಆಪ್ತನಿಗೆ ಹಣ ವರ್ಗಾವಣೆ ಆಗಿರುವುದು, ಚಿನ್ನ ಖರೀದಿಸಿರುವುದು ಇತ್ಯಾದಿ ಇತ್ಯಾದಿ ಎಲ್ಲವೂ ಈಗಾಗಲೇ ತನಿಖೆಯಿಂದ ಬಹುತೇಕವಾಗಿ ಸಾಕ್ಷ್ಯಾಧಾರಗಳ ಮೂಲಕ ರುಜುಗೊಂಡಿದೆ ಅನ್ನುವ ಹಂತಕ್ಕೆ ಚಾರ್ಜ್ ಶೀಟ್ ಆಗಿದೆ. ಹಾಗಾಗಿ ರಾಜ್ಯಪಾಲರು ಅನುಮತಿಯನ್ನ ಪ್ರಾಸಿಕ್ಯೂಷನ್ಗೆ ಕೊಡಬಹುದಾದ ಸಾಧ್ಯತೆ 90% ಅಂತಲೇ ಭಾವಿಸಲಾಗ್ತಾ ಇದೆ. ಇದರ ಮಧ್ಯೆ ಅಶೋಕ್ ಅವರು ನೇರವಾದಂತ ಆರೋಪವನ್ನು ಕೂಡ ಸರ್ಕಾರದ ಮೇಲೆ ಮಾಡಿದ್ದಾರೆ, ನಾಗೇಂದ್ರ ಅವರ ಮೇಲೂ ಮಾಡಿದ್ದಾರೆ. ಈಗ ನೋಡಿ, ಕಾಂಗ್ರೆಸ್ಸಿಗರೇ ಹಿಂದೆ ನಾಗೇಂದ್ರ ಅವರ ರಾಜೀನಾಮೆಯ ಪ್ರಕರಣ ಹೊರಗೆ ಬಂದಾಗ ಮೇಲ್ನೋಟಕ್ಕೆ ಅವರು ಅಪರಾಧಿ ಅನ್ನೋದು ಪಕ್ಷದ ಗಮನಕ್ಕೆ ಬಂದಿರೋದ್ರಿಂದ ಅವರಿಂದ ರಾಜೀನಾಮೆ ತೆಗೆದುಕೊಳ್ಳಲಾಗಿದೆ ಅಂತಲೇ ಮಾತಾಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಅವರನ್ನ ಹೇಗೆ ತಗೊಂಡ್ರಿ, ಪಕ್ಷಕ್ಕೆ ದ್ರೋಹ ಬಗದವರನ್ನ ಯಾಕೆ ತಗೊಂಡ್ರಿ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಕೋಪೋದ್ರಿಕ್ತರಾಗಿ ಮಾತಾಡಿದ್ರು ಅನ್ನೋದು ಹೇಗೆ ವರದಿಯಾಗಿದೆ. ಅದಕ್ಕಿಂತ ಮುಖ್ಯವಾಗಿ ನಾಗೇಂದ್ರ ಅವರನ್ನ ಯಾಕೆ ತೆಗೆದುಕೊಂಡ್ರಿ, ಎಷ್ಟು ಜನ ಇಲ್ಲಿ ಸಚಿವ ಸ್ಥಾನಕ್ಕಾಗಿ ಕಾದವರು ಸಮರ್ಥರಿದ್ರು, ಕಳಂಕಿತ ಆರೋಪಿ ವಿರೋಧ ಪಕ್ಷಗಳ ಬಾಯಿಗೆ ನೀವೇ ಕೈ ಹಾಕಿದ್ರಿ, ಅವರಿಗೆ ಅಸ್ತ್ರವನ್ನ ನೀವೇ ಕೊಟ್ರಿ, ನಾಗೇಂದ್ರ ಅವರನ್ನ ತೆಗೆದುಕೊಳ್ಳುವ ಜರೂರತ್ತೇನು ಅಂತ ಕಾಂಗ್ರೆಸ್ಸಿಗರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅಶೋಕ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಸದನದಲ್ಲಿ. ಏನು, ನಾಗೇಂದ್ರ ಅವರನ್ನ ಇಷ್ಟು ಆರೋಪ ಇಡಿ, ಸಿಬಿಐ, ಚಾರ್ಜ್ ಶೀಟು ಎಲ್ಲವೂ ಇದ್ದಾಗಲೂ ಕೂಡ ರಾಜ್ಯದಿಂದ ಹೊರಗಡೆ ಅವರು ಹೋಗಬಾರದು ಅನ್ನುವ ಕಟ್ಟಳೆ ಇತ್ತು. ಸಚಿವನಾದ ಮೇಲೆ ಹೈಕೋರ್ಟಿಗೆ ಹೋಗಿ ಅವರು ಮತ್ತೆ ಅರ್ಜಿ ಹಾಕೊಂಡು ಈಗ ರಾಜ್ಯದ ಹೊರಗಡೆ ಹೋಗಬಹುದು, ಆದರೆ ದೇಶದ ಆಚೆ ಹೋಗುವಾಗ ಕೋರ್ಟಿನ ಅನುಮತಿ ಬೇಕು ಅನ್ನುವುದನ್ನ ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದಾಗ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಬೇಕಾದ ಹಠ ಏಕೆ ಸರ್ಕಾರಕ್ಕೆ ಅಥವಾ ಹೈಕಮಾಂಡಿಗೆ ಅನ್ನೋದನ್ನ ಅವರದೇ ಆದಂತ ದೃಷ್ಟಿಕೋನದಲ್ಲಿ ಅಶೋಕ್ ಅವರು ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪಾಯಿಂಟ್ ನಂಬರ್ 1 ಏನು ಅಂತಂದ್ರೆ, ಸಾಕಷ್ಟು ಹಣವನ್ನ ಚೆಲ್ಲಿದ್ದಾರೆ ನಾಗೇಂದ್ರ. ಈ ಮಂತ್ರಿ ಪದವಿಯನ್ನ ಪಡ್ಕೊಳ್ಳಿಕ್ಕೆ ನಾಗೇಂದ್ರ ಹಣವನ್ನ ಬಳಸಿದ್ದಾರೆ, ಹಣವನ್ನ ಚೆಲ್ಲಿದ್ದಾರೆ. ಒಂದು. ಇನ್ನೊಂದು, ನಾಗೇಂದ್ರನನ್ನು ನೀವು ತೆಗೆದುಕೊಳ್ಳದೇ ಇದ್ರೆ ಈಗಾಗಲೇ ಸಿಬಿಐ, ಇಡಿ, SIT ಕ್ಲೀನ್ ಚೀಟ್ ಕೊಟ್ಟಿರಬಹುದು, ಅದು ಪ್ರಶ್ನೆ ಬೇರೆ. ಆದರೆ ಸಿಬಿಐ ಮತ್ತು ಇಡಿ ತನ್ನದೇ ಆದ ತನಿಖೆಯನ್ನು ಮುಂದುವರಿಸಿದೆ. ಈಗಾಗಲೇ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರನ ಒಂದು ಮೇಲೆ ಇರುವ ಆರೋಪ ಅಪರಾಧಿತ್ವಕ್ಕೆ ಹೇಗೆ ಸಿಂಧು ಆಗ್ತಾ ಇದೆ ಅನ್ನುವಂತ ದಾಖಲೆಗಳನ್ನು ರುಜುಗೊಳಿಸಿದೆ. ಹೀಗಿರುವಾಗಲೂ ನೀವು ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದೀರಿ ಅನ್ನೋದರ ಅರ್ಥ ಏನು ಅಂತಂದ್ರೆ, ಒಮ್ಮೆ ನಾಗೇಂದ್ರನ ಪ್ರಕರಣದಲ್ಲಿ ಅವರ ಅಪರಾಧಿ ಅಂತ ಪ್ರೂವ್ ಆದರೆ, ಸಿದ್ಧಗೊಂಡ್ರೆ, ಅವರು ನಾಳೆ ಬಾಯಿ ಬಿಡುವ ಹೆಸರುಗಳು ಇಲ್ಲಿ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಮಾಂಕಿತರ ಹೆಸರುಗಳು ಆಗಿರುವ ಎಲ್ಲ ಸಾಧ್ಯತೆಗಳು ಇದೆ. ಅದು ಕರ್ನಾಟಕದಿಂದ ದಿಲ್ಲಿಯವರೆಗೂ ಆ ಒಂದು ಭಯ ಇವರನ್ನ ತತ್ತರಿಸಿದೆ. ಹಾಗಾಗಿ ನಾಗೇಂದ್ರನ ಬಾಯಿ ಮುಚ್ಚಿಸ್ಲಿಕ್ಕೆ ಅವರಿಂದ ಹಣವನ್ನೂ ಪಡ್ಕೊಂಡು ಅವರಿಗೆ ಸಚಿವ ಸ್ಥಾನವನ್ನ ಕೊಡುವಂತ ದಾಷ್ಟ್ಯವನ್ನ ಸರ್ಕಾರ ಮಾಡಿದೆ ಅನ್ನೋದನ್ನ ಅಶೋಕ್ ಅವರು ಸದನದಲ್ಲೇ ಆರೋಪ ಮಾಡಿದ್ದಾರೆ. ಅದಕ್ಕೆ ಆಳುವ ಸರ್ಕಾರದಿಂದ ಯಾವುದೇ ರೀತಿಯ ಕೌಂಟ್ರು ಬಂದಿಲ್ಲ. ಹಾಗಾಗಿ ಈ ಪ್ರಶ್ನೆ ಕೂಡ ಈಗ ಬಹಳ ಗಂಭೀರವಾಗಿ ಚರ್ಚೆಗೆ ಒಳಗಾಗ್ತಾ ಇದೆ. ಇದರ ಮಧ್ಯೆ ಈಗ ಸಿಬಿಐ ನಾಗೇಂದ್ರ ಅವರ ಮೇಲೆ ಹೊಸ ಚಾರ್ಜ್ ಶೀಟ್ ಅನ್ನು ಹಾಕ್ತೇವೆ, ನಮಗೆ ವಿಶೇಷವಾದ ತನಿಖೆ ಮಾಡಬೇಕಾದ ಅಗತ್ಯ ಇದೆ, ಹೊಸ ಸಾಕ್ಷಿಗಳು ಸಿಕ್ಕಿದಾವೆ, ಆದ್ರಿಂದ ನಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ. ರಾಜ್ಯಪಾಲರ ಅಂಗಣದಲ್ಲಿ ಈಗ ಇದೆ ಬಾಲು.
ಒಂದು, ಬಿಜೆಪಿಯ ಹೋರಾಟ ಸಿಕ್ಕಾಪಟ್ಟೆ ಜೋರಾಗಿದೆ, ಪಾದಯಾತ್ರೆಯವರೆಗೂ ಅದು ಮುಂದುವರೆದಿದೆ. ಇದನ್ನ ಒಂದು ನಿರ್ಣಾಯಕ ಹಂತಕ್ಕೆ ಕೊಂಡೋಗಲೇಬೇಕು ಅನ್ನುವ ಬಿಜೆಪಿ ಹೈಕಮಾಂಡಿನ ಆದೇಶದ ಮೇರೆಗೆ ಇವರೆಲ್ಲರೂ ಈಗ ಟೊಂಕ ಕಟ್ಟಿ ನಿಂತಿದ್ದಾರೆ ಒಂದು ಕಡೆ. ಆದರೆ ಸರ್ಕಾರ ಅದಕ್ಕೆ ಯಾವುದೇ ಕವಡೆ ಕಾಸಿನ ಬೆಲೆಯನ್ನು ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ರಾಜೀನಾಮೆ ಕೇಳ್ತಾ ಇರುವಂತ ಹೊತ್ತಿನಲ್ಲೇ ಅವರಿಗೆ ಕಲ್ಯಾಣ ಕರ್ನಾಟಕದ ವಿಶೇಷ ಇಲಾಖೆಯ ನಿರ್ವಹಣೆ ಜವಾಬ್ದಾರಿಯನ್ನ ಕೊಟ್ಟಿದ್ರಿಂದ ಡಿ ಕೆ ಶಿವಕುಮಾರ್ ಪರ್ಯಾಯವಾಗಿ ಏನು, ನೀವು ಮಾಡುವ ಕೆಲಸವನ್ನ ನೀವು ಮಾಡಿ, ನಾವು ಮಾಡುವ ಕೆಲಸವನ್ನ ನಾವು ಮಾಡ್ತೇವೆ. ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನನ್ನನ್ನು ಅವರಿಗೆ ಸದನದಲ್ಲಿ ಎದುರಿಸುವ ತಾಕತ್ತಿಲ್ಲ, ಆದ್ರಿಂದ ಅವರು ವಾಮ ಮಾರ್ಗ ಹಿಡಿದಿದ್ದಾರೆ, ಅಡ್ಡದಾರಿ ಹಿಡಿದಿದ್ದಾರೆ, ಅವರು ನಾಗೇಂದ್ರನ ವಿಷಯವನ್ನು ಇಟ್ಟುಕೊಂಡು ಈಗ ಜಗತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಅದು ಏನೇ ಇರಲಿ, ಆದ್ರೆ ಈಗ ಬಿಜೆಪಿಯ ಒತ್ತಡಕ್ಕೆ ನೀವು ಮಣಿದೇ ಇದ್ರು ಸಿಬಿಐ ಕೊಟ್ಟ ಶಾಕಿಗೆ ಈಗ ಟ್ರೀಟ್ಮೆಂಟ್ ಸರಿಯಾಗಿ ಆಗತ್ತೆ. ಒಮ್ಮೆ ರಾಜ್ಯಪಾಲರು ಈಗ ಅನುಮತಿ ಕೊಟ್ರು ಅಂತ ಆದ್ರೆ ಮುಂದಿನ ಕಥೆ ಏನು? ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಹಿನ್ನಡೆ, ಬಹಳ ದೊಡ್ಡ ಆಘಾತ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೂ ನೀವು ರಾಜೀನಾಮೆಯನ್ನ ಪಡ್ಕೊಳ್ಳದೇನೆ ಮೊಂಡುತನ ಹುಂಬುತನ ಮಾಡ್ತೀರಿ ಅಂತ ಆದ್ರೆ ಸಾರ್ವಜನಿಕವಾಗಿ ಡಿ ಕೆ ಶಿವಕುಮಾರ್ ಅವರ ಗೌರವ ಮತ್ತು ಮುಖ್ಯಮಂತ್ರಿಯಾಗಿ ಅವರು ನಿರ್ವಹಿಸುವಂತ ಸಂಪುಟದ ಘನತೆ, ಗೌರವ ಇವೆಲ್ಲವೂ ಬೀದಿಗೆ ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾಗಿ ಒಂದು ಹಂತಕ್ಕೆ ಬಿಜೆಪಿಯ ಪ್ರತಿಭಟನೆ ಕಾವೇರ್ತಾ ಇರುವಂತ ಹೊತ್ತಿನಲ್ಲೇ ಆ ಪ್ರತಿಭಟನೆಗೆ ನಾವು ಕೇರೇ ಮಾಡುವುದಿಲ್ಲ ಅಂತ ಕೂತಂತ ಡಿ ಕೆ ಶಿವಕುಮಾರ್ ಅವರ ಒಟ್ಟು ತಂತ್ರ ಈಗ ಎಲ್ಲೋ ಒಂದು ಕಡೆ ಅತಂತ್ರವಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸಿಬಿಐ ಅನಿರೀಕ್ಷಿತವಾಗಿ ಆಘಾತವನ್ನ ನೀಡಿದೆ, ಹೊಸ ಸಾಕ್ಷ್ಯಗಳನ್ನ ತಂದಿದೆ, ಮರು ವಿಚಾರಣೆಯ ಅಗತ್ಯತೆಯನ್ನ ಮುಂದಿಟ್ಟಿದೆ, ಮತ್ತೆ ಚಾರ್ಜ್ ಶೀಟ್ ಅನ್ನು ನಾವು ಸಲ್ಲಿಸ್ತೇವೆ ಅನ್ನೋದನ್ನ ಘೋಷಿಸಿದೆ. ಹಾಗಾಗಿ ಹೈಕೋರ್ಟು ಇದಕ್ಕೆ ಅನುಮತಿಸುವ ಮತ್ತು ಸಚಿವನಾಗಿ ಅವರು ಕಾರ್ಯನಿರ್ವಹಿಸ್ತಾ ಇರುವುದರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಥಮವಾಗಿ ರಾಜ್ಯಪಾಲರೇ ಕೊಡಬೇಕಾಗಿರೋದು ಸಾಂವಿಧಾನಿಕವಾದ ನಡೆ. ರಾಜ್ಯಪಾಲರು ಅನುಮತಿಯನ್ನ ಬಹುತೇಕವಾಗಿ ಕೊಡ್ತಾರೆ ಅಂತಲೇ ವಿಶ್ಲೇಷಣೆ ಆಗ್ತಾ ಇದೆ. ಹಾಗಾದರೆ ನಾಗೇಂದ್ರನ ತಲೆದಂಡವೂ ಗ್ಯಾರಂಟಿ, ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೂ ಕೂಡ ಒಂದು ದೊಡ್ಡ ಆಘಾತ. ನೋಡಿ, ಮಾಡಿದ್ದುಣ್ಣು ಮಾರಾಯ. ನೀವು ಎಷ್ಟು ದಿನ ಅಂತ ನಿಮ್ಮ ಮಾಡಿದ ಅಪರಾಧವನ್ನ, ನೀವು ಮಾಡಿದಂತ ಈ ಲೂಟಿಕೋರತನವನ್ನ ಆ ಬಡಪಾಯಿಗಳು, ಹಿಂದುಳಿದ ವರ್ಗ, SC/STಗಳ ಹಣವನ್ನ ಅಹಿಂದ ಹೆಸರಿನಲ್ಲಿ ಓಟ್ ಹಾಕ್ಲಿಕ್ಕೆ ಹೋದಾಗ ಮಾತ್ರ ಅವ್ರಿಗೆ ಕೈಕಾಲಿಗೆ ಬೀಳ್ತೀರಿ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅವರ ಅಭಿವೃದ್ಧಿ, ಅವರ ಉದ್ಧಾರ, ಅವರ ಶ್ರೇಯೋಭಿವೃದ್ಧಿಗೆ ಮೀಸಲಾಗಿಟ್ಟ ಹಣಕ್ಕೆನೇ ಕೈ ಹಾಕ್ತೀರಿ, ತಿಂದಾಕ್ತೀರಿ. ನಿಮ್ಮ ಸಂಬಂಧಿಕರಿಗೆ, ಅವರಿಗೆ, ಇವರಿಗೆ ಎಲ್ಲರ ಅಕೌಂಟಿಗೆ ಅದನ್ನ ತರಿಸ್ಕೊಂಡು ಅದನ್ನ ನುಂಗಾಕುವ ಕೆಲಸವನ್ನ ಮಾಡಿ ತಾನು ತನ್ನದು, ತನ್ನ ಭವಿಷ್ಯ, ತನ್ನ ರಾಜಕೀಯ, ಅದಕ್ಕೆ ತನ್ನ ಜನಗಳನ್ನ ನಾನು ಬಳಸ್ಕೊಳ್ತೇನೆ. ಈಗ ನೋಡಿ, ನನ್ನನ್ನ ಯಾಕೆ ರಾಜೀನಾಮೆ ಕೇಳ್ತಾ ಇದೆ ಬಿಜೆಪಿ ಮನುವಾದಿಗಳು, ಅವರು ನಾನು ದಲಿತ ಅನ್ನುವ ಕಾರಣಕ್ಕಾಗಿನೇ ನನ್ನ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಹಾಕಿದ್ದನ್ನು ನೋಡಿದೆ, ಅಲ್ಲ ಮಗನೇ, ನಿನಗೆ ಈಗ ದಲಿತ ನಾನು ಅಂತ ಅರ್ಥ ಆಗ್ತಾ ಇದೆ, ನನ್ನನ್ನ ದಲಿತ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ, ನನ್ನ ಏಳಿಗೆಯನ್ನ ಸಹಿಸಲಾರದೆ ಇದ್ದಂತ ಮನುವಾದಿಗಳು ಹಾಗೆ ಹೀಗೆ ಹೇಳ್ತಾ ಇದೆಯಲ್ಲ. ಇದೇ ವಾಲ್ಮೀಕಿ ನಿಗಮದ ಕೋಟ್ಯಾಂತರ ರೂಪಾಯಿ, ಕೋಟಿ 89.63 ಕೋಟಿ, ಒಟ್ಟು 187 ಕೋಟಿ, ಇದನ್ನ ನುಂಗುವಾಗ ನಿಮಗೆ ಈ ದಲಿತ ನಾನು, ನನ್ನ ವರ್ಗಕ್ಕೆ ಮೀಸಲಾಗಿಟ್ಟಂತ ಹಣ, ಆ ಒಂದು ಜನಗಳ ಅಭಿವೃದ್ಧಿಗಿಟ್ಟ ಹಣಕ್ಕೆ ನಾನು ಕೈ ಹಾಕಿದರೆ ನಾನು ಇಡೀ ದಲಿತ ಸಮಾಜಕ್ಕೇನೆ ನಾನು ದ್ರೋಹ ಬಗದಾಗ ಆಗತ್ತೆ ಅಂತ ಆ ದಲಿತ ಪ್ರಜ್ಞೆ ಆಗ ನಿಮಗೆ ಎಚ್ಚರಾಗ್ಲಿಲ್ವೇ ಅಂತ ಒಬ್ರು ಕೇಳಿದ್ದಾರೆ. ಹಾಗಾಗಿ ಮಾಡಿದ್ದನ್ನ ಉಣ್ಣಲೇಬೇಕು. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಿಜೆಪಿಯ ಹೋರಾಟ ನಡೆಯುತ್ತದೆ, ಪಾದಯಾತ್ರೆಯೂ ನಡೆಯುತ್ತದೆ, ಆದ್ರೆ ನಾವು ರಾಜೀನಾಮೆಯನ್ನ ಪಡ್ಕೊಳ್ಳುವುದಿಲ್ಲ. ಅದೇ ನೀವು ಕೇಂದ್ರದಲ್ಲಾದ್ರೆ ಅಧಿಕಾರಿಗಳು ವ್ಯವಸ್ಥೆ ಪರೀಕ್ಷೆಯನ್ನ ನಡೆಸುವ, ನಿರ್ವಹಿಸುವುದಕ್ಕೆ ಅದರದೇ ಆದಂತ ಒಂದು ಸರ್ಕಾರಿ ವ್ಯವಸ್ಥೆ ಇದೆ. ಅಲ್ಲಿ ಆದಂತ ಲೋಪದೋಷ ಅದನ್ನ ಈಗಾಗಲೇ ಸರಿಪಡಿಸಲಿಕ್ಕೆ ಬೇಕಾದಂತ ಎಲ್ಲ ಮಾರ್ಗಗಳನ್ನು ಸರ್ಕಾರದಿಂದ, ಇಲಾಖೆಯಿಂದ, ನ್ಯಾಯಾಂಗದವರೆಗೆ ಎಲ್ಲವನ್ನೂ ತೆಗೆದುಕೊಂಡಾಗಿದೆ. ಆದರೂ ಕೂಡ ಪ್ರಧಾನ ಅವರ ರಾಜೀನಾಮೆ ಪ್ರಧಾನ,
ರಾಜೀನಾಮೆ ಆಗಲೇಬೇಕು. ಈಗ ಪೆಲೆಟ್ ಗನ್ ಅಂತ ಇಟ್ಕೊಂಡು ಯಾರೋ ಸಂತ್ರಸ್ತನ ಎದುರಿಟ್ಕೊಂಡು ದೆಹಲಿಯಲ್ಲಿ ಪೊಲೀಸ್ ಸ್ಟೇಷನ್ ಎದುರು ನಿನ್ನೆ 7 ತಾಸು ನಮ್ಮ ಗ್ರೇಟ್ ರಾಹುಲ್ ಗಾಂಧಿ ಅವರು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, FIR ಹಾಕ್ಸಿದ್ದಾರೆ, ಅದು ಪ್ರಶ್ನೆ ಬೇರೆ. ಅಂದ್ರೆ ಇವರ ಮಾಡುವ ದಂಧೆ ಎಲ್ಲ ಅದು ಮೋದಿ ಮತ್ತು ಅಮಿತ್ ಶಾಗೆ ಮಾತ್ರ ಸೀಮಿತ. ಅದೇ ಇವರ ಸರ್ಕಾರ ಇದ್ದಲ್ಲಿ ಹಗರಣ ಆಗಲಿ, ದಲಿತರ ಹಣವನ್ನೇ ನುಂಗಿ ಹಾಕಲಿ, SC/ST ಫಂಡ್ ಅನ್ನೇ ತಿಂದಾಕಲಿ, ಏನ್ ಬೇಕಾದ್ರೆ ಆಗ್ಲಿ, KPSC ಪರೀಕ್ಷಾ ಹಗರಣ ಆಗಲಿ, ಯಾವುದಕ್ಕೂ ಕೂಡ ಮಂತ್ರಿಗಳು ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ. ಎಲ್ಲರೂ ಅಧಿಕಾರಿಗಳು ಅಧಿಕಾರಿಗಳು ಅಧಿಕಾರಿಗಳು. ಅದೇ ನೀವು ಮೋದಿ ಅಮಿತ್ ಶಾ ಬಂದ್ರೆ ನೋ ಅಧಿಕಾರಿಗಳು, ಕೇವಲ ಪ್ರಧಾನ ರಾಜೀನಾಮೆ, ಕೇವಲ ಸಚಿವರ ರಾಜೀನಾಮೆ. ಇಂಥ ಬೂಟಾಟಿಕೆ, ಇಂಥ ಮೋಸ, ಇಂಥ ಇಬ್ಬಗೆಯ ನೀತಿ ಅದು ಕಾಂಗ್ರೆಸ್ಸಿನ ಹುಟ್ಟುಗುಣ. ಆದರೆ CBI ಕೊಟ್ಟಂತ ಈ ಶಾಕಿಗೆ, ಈ ಜರ್ಕಿಗೆ ಈಗ DK ಶಿವಕುಮಾರ್ ಏನು ಹೇಳ್ತಾರೆ, ನಾಗೇಂದ್ರ ಏನು ಹೇಳ್ತಾರೆ ಅನ್ನೋದರ ಜೊತೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಮನವಿ ಪತ್ರ ಏನು ರಾಜ್ಯಪಾಲರು ಸಲ್ಲಿಸಿದ್ದಾರೆ, ಅದು ಈಗ ಬಹಳ ಬಹಳ ಮುಖ್ಯವಾದಂಥ ನಿರೀಕ್ಷೆಯ ಪ್ರಶ್ನೆ ಆಗಿದೆ. ಬಹುತೇಕವಾಗಿ ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರೆ ಅಂತಲೇ ಎಲ್ಲರ ಭಾವನೆ. ಕೊಟ್ಟಾಗ ಇದರ ನಿಜ ಆಟ ಆರಂಭ ಆಗುತ್ತೆ. ಮಾನಗೇಡಿತನಕ್ಕೂ ಒಂದು ಮಿತಿ ಇದೆ. ಸಾರ್ವಜನಿಕವಾಗಿ ಜನರ ಎದುರು ಈ ರೀತಿಯಲ್ಲಿ ಉಗಿಸ್ಕೊಳ್ಳೋದು, ಈ ರೀತಿಯಲ್ಲಿ ತಲೆ ತಗ್ಗಿಸೋದು, ಈ ರೀತಿಯಲ್ಲಿ ಒಂದು ನೈತಿಕತೆಯನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ನೀವು ಎಷ್ಟೇ ಅಬ್ಬರಿಸಿ ಏನೇ ಮಾಡಿ ಏನೇ ಭಾಷಣ ಮಾಡಿದರೂ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೇರವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಒಂದು ಶಕ್ತಿಯಾಗಿ ನೀವು ನಿಲ್ತೀರಿ ಅಂತ ನಂಬ್ತೇನೆ. ನಮಸ್ತೆ.